2005ರಲ್ಲಿ ಸಿದ್ದರಾಮಯ್ಯನವರನ್ನ ದೇವೇಗೌಡರು ಉಚ್ಚಾಟನೆ ಮಾಡ್ತಾರೆ. 2006ರಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಅಲ್ಲಿಂದ ಒಂದು 200-250 ಮತಗಳನ್ನು ತಗೊಂಡು ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಶಾಸಕರಾಗ್ತಾರೆ. ಸೊ ಆ ನಂತರದಲ್ಲಿ ಅವರ ಅಹಿಂದ ಮತಗಳನ್ನ ಸೆಳೆಯೋದಕ್ಕೆ ಆರಂಭ ಮಾಡ್ತಾರೆ. ದೊಡ್ಡ ಮಟ್ಟದಲ್ಲಿ ಅಹಿಂದ ನಾಯಕನಾಗಿ ರಾಜ್ಯದಲ್ಲಿ ಗುರುತಿಸ್ಕೊಳ್ತಾರೆ. ಇದೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಆದ್ರೆ ಈಗ 2028ರ ಚುನಾವಣೆಯಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗುವ ಆಶೆಯನ್ನ ವ್ಯಕ್ತಪಡಿಸಿದ್ರ ಸಿದ್ದರಾಮಯ್ಯನವರು. ಈಗ ಅಹಿಂದ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗ ರಾಜ್ಯದೆಲ್ಲೆಡೆ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ಗೆ ಕೂಡ ಇದೊಂದು ಹೈ ಟೆನ್ಷನ್ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ಶಕ್ತಿ ಪ್ರದರ್ಶನ ಮಾಡಿ, ಅಹಿಂದ ನಾಯಕನಾಗಿ ಅಹಿಂದ ಶಕ್ತಿ ಪ್ರದರ್ಶನ ಮಾಡಿ 28ಕ್ಕೆ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಸಿ.ಎಂ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ಇದು ಡಿ.ಕೆ. ಶಿವಕುಮಾರ್ಗೆ ಹೈ ಟೆನ್ಷನ್ ಆಗ್ತಾ ಇದೆ. ಇದು ಒಂದಿಷ್ಟು ಗೊಂದಲಕ್ಕೂ ಕೂಡ ಒಳಗಾಗಿದೆ. ಹೈಕಮಾಂಡ್ ಕೂಡ ಇದಕ್ಕೆ ಒಂದು ರೀತಿ ಚರ್ಚೆಗೆ ಗ್ರಾಸ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಸುದ್ದಿಗಳು ಬರ್ತಾ ಇದೆ. ಇಲ್ಲೊಂದಿಷ್ಟು ಮುಖ್ಯವಾಗಿ ಇರತಕ್ಕಂತಹ ಮಾಹಿತಿಗಳಿದೆ, ಅದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಹೋಗ್ತೀನಿ. ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ 2006ರಲ್ಲಿ. ಅದಾದ ನಂತರ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಅಲ್ಲಿ 200 ಅಥವಾ 250 ಮತಗಳಿಂದ ಮಾತ್ರ ಗೆಲ್ತಾರೆ. ಅದೆಲ್ಲವೂ ಕೂಡ ಗೊತ್ತಿರ್ತಕ್ಕಂಥದ್ದು. ಇನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೊನೆಯ ಬಾರಿಗೆ ಅಂದ್ರೆ ಮುಖ್ಯಮಂತ್ರಿಯ ಸ್ಥಾನದ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದು ಮೇ 28ಕ್ಕೆ 2026ರಲ್ಲಿ ಅವರು ಅಂದ್ರೆ ಇದೇ ವರ್ಷದಲ್ಲಿ ಮೇ 28ಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕೆಳಗಿಳಿದ್ರು. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರು. ಇದೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಈಗ 2028ಕ್ಕೆ ರಾಜಕೀಯ ನಡೆ ಇದೆಯಲ್ಲ, ಅದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರನೇ. ಇನ್ನೊಂದು, ಶಿವಕುಮಾರ್ ಸಿಎಂ ಆದ ಬಳಿಕ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಮತ್ತೆ ಅಹಿಂದ ಮತಗಳನ್ನ ಸೆಳೆಯೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಪ್ರಯತ್ನ ಒಲಿತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಮತ್ತೊಂದು ಕಡೆ ಕಿಂಚಿತ್ತು ವಿಚಾರಗಳನ್ನ ಮಾಡಿ 2028ಕ್ಕೆ ಸಿದ್ದರಾಮಯ್ಯನವರೇ ಸಿಎಂ ಆಗ್ತಾರೆ ಕಾಂಗ್ರೆಸ್ ಪಕ್ಷ ಬಂದರೆ ಅನ್ನುವ ಮೂಲ ವಿಚಾರಗಳನ್ನ ರಾಜ್ಯದ ಜನತೆಗೆ ತಿಳಿಸಿ ಸಿದ್ದರಾಮಯ್ಯನವರನ್ನ 2028ರಲ್ಲಿ ಮತ್ತೆ ಮುಖ್ಯಮಂತ್ರಿಯನ್ನಾಗಿಸ್ತೀವಿ ಅನ್ನುವ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈ ಲೆಕ್ಕಾಚಾರಗಳನ್ನ ಹಾಕೊಳ್ತಾ ಈಗ ಹೈ ಟೆನ್ಷನ್ ಅಲ್ಲಿರುವಂತಹ ಡಿ.ಕೆ. ಶಿವಕುಮಾರ್ ಯಾಕೆ ಈ 2 ವರ್ಷದಲ್ಲಿ ಅವರು ಮುಖ್ಯಮಂತ್ರಿ ಆಗಿರೋದು ಡಿ.ಕೆ. ಶಿವಕುಮಾರ್ ಅವರಿಗೆ ಕೇವಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ನಾನು ಕುಳಿತುಕೊಂಡೆ, ನಾನು ಮುಖ್ಯಮಂತ್ರಿ ಆದೆ ಅನ್ನುವಂತಹ ಫೀಲ್ ತುಂಬಿಕೊಂಡಿದ್ದಾರಷ್ಟೇ ಹೊರತು ಅವರು ಅಂದುಕೊಂಡಂತಹ ಮುಖ್ಯಮಂತ್ರಿಯ ಸ್ಥಾನ ನಿಜವಾಗಿಯೂ ಕೂಡ ಮುಖ್ಯಮಂತ್ರಿಯ ಸ್ಥಾನ ಅವರಿಗೆ ಒಲಿಯೋದು 2028ರ ಚುನಾವಣೆಯಲ್ಲಿ. ಯಾಕಂದ್ರೆ ಈ ಒಂದು ಚುನಾವಣೆ ಗೆದ್ದಿದ್ದು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಆದರೆ ಡಿ.ಕೆ. ಶಿವಕುಮಾರ್ ತಮ್ಮ ನೇತೃತ್ವದಲ್ಲಿ ಪಕ್ಷವನ್ನ ಗೆಲ್ಲಿಸಿಕೊಂಡು ಬಂದು ಅವರು ಅರ್ಹರು ಅನ್ನುವಂಥದ್ದನ್ನ ಜನರೇ ಇವರಿಗೆ ಆಶೀರ್ವದಿಸಿದರು ಅನ್ನಬೇಕು ಅನ್ನುವುದಾದರೆ, ಅಥವಾ ಅವರ ಶಕ್ತಿ ಸಾಮರ್ಥ್ಯದ ಮೇಲೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದರು ಅನ್ನುವ ಇತಿಹಾಸ ಉಳಿಯಬೇಕಾದರೆ ಅವರು 2028ರ ಚುನಾವಣೆಯಲ್ಲಿ ಸ್ವತಃ ಸ್ಪರ್ಧೆ ಮಾಡಿ ಸ್ವತಃ ಅವರ ನೇತೃತ್ವದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತಂದು ಮುಖ್ಯಮಂತ್ರಿ ಆಗಬೇಕಾಗ್ತದೆ. ಈಗ ಇದು ಡಿ.ಕೆ. ಶಿವಕುಮಾರ್ ಅವರ ಹೈ ಟೆನ್ಷನ್ಗೆ ಟೆನ್ಷನ್ ಆಗ್ತಾ ಇರುವಂತದ್ದು. ಈಗ 2026ರಲ್ಲಿ ಮೇ 28ಕ್ಕೆ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡ್ಕೊಂಡವರು ಮುಖ್ಯಮಂತ್ರಿ ಆದ್ರಲ್ಲ, ಇದು ಯಾವ ರೀತಿ ತೋರಿಸುತ್ತೆ ಅಂದ್ರೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಗೆದ್ದಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಡಿ.ಕೆ. ಶಿವಕುಮಾರ್ 2 ವರ್ಷದ ನಂತರ ಖ್ಯಾತಿಯನ್ನ ತೆಗೆದು ಮುಖ್ಯಮಂತ್ರಿ ಆಗಿದ್ದು ಸತ್ಯ ಅನ್ನೋದು ಎಲ್ಲರಿಗೂ ಕೂಡ ಇದು ವಿಚಾರ ಕಂಡು ಬರುತ್ತೆ. ಈ ರೀತಿ ಆಗಬಾರದು. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಸ್ವಂತ ಬಲ ಇತ್ತು, ಶಕ್ತಿ ಇತ್ತು. ಆ ಶಕ್ತಿ ಮೇಲೆ ಅವರು 2028ರಲ್ಲಿ ಕೂಡ ಅಧಿಕಾರವನ್ನು ಪಡ್ಕೊಂಡು ಮುಂದುವರೆದ್ರು. ಅವರ ಶಕ್ತಿ ಸಾಮರ್ಥ್ಯ ಕೂಡ ಸಿಎಂ ಆಗುವ ಎಲ್ಲಾ ಲಕ್ಷಣಗಳನ್ನ ಇತ್ತು. ಅವರ ಶಕ್ತಿಯ ಸಾಮರ್ಥ್ಯದ ಮೇಲೆ ಅವರು ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಿದ್ದು ಅಂತ ಹೇಳಿ ಒಂದು ಹೆಸರು ಉಳಿಬೇಕು ಅನ್ನುವಂಥದ್ದಾದ್ರೆ 28ಕ್ಕೆ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು. ಆ ಶಕ್ತಿ ಡಿ.ಕೆ. ಶಿವಕುಮಾರ್ ಇಲ್ಲ ಅನ್ನುವಂತಹ ಅನುಮಾನಗಳು ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಹುಟ್ಟುಕೊಂಡಂತ ಕಾರಣದಿಂದ ಸಿದ್ದರಾಮಯ್ಯನವರಿಗೆ ಈಗ ಅಹಿಂದ ವರ್ಗದ ಮತಗಳನ್ನ ಇನ್ನಷ್ಟು ಗಟ್ಟಿಯಾಗಿಸ್ಲಿಕ್ಕೆ, ಏನು ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ ತಕ್ಷಣ ಅಹಿಂದ ಮತಗಳು ಬೇಸತ್ಕೊಂಡ್ವು,
ಬೇಸತ್ತು ಹೋದ್ರು. ಅಹಿಂದ ಮತಗಳೆಲ್ಲವೂ ಕೂಡ ಒಂದು ರೀತಿ ಎಚ್ಚರಿಕೆಯನ್ನು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ನೀಡಿದ್ವು. ಮುಂದಿನ ಸಲ ನೀವು 60 ಸೀಟುಗಳನ್ನ ತೆಗೆದುಕೊಂಡು ತೋರಿಸಿ ನಮ್ಮ ಅಹಿಂದ ನಾಯಕ ಸಿದ್ದರಾಮಯ್ಯನವರನ್ನ ನೀವು ಕೆಳಗಿಳಿಸಿದ್ರಿ, ಕಾಂಗ್ರೆಸ್ಸಿನ 50-60 ಸೀಟುಗಳನ್ನು ತೆಗೆದುಕೊಂಡು ಬನ್ನಿ ನೋಡೋಣ ಅನ್ನುವಂತಹ ಸವಾಲುಗಳನ್ನ ಕೂಡ ಅಹಿಂದ ಮತಗಳಲ್ಲಿ ಬರುವಂತಹ ಒಂದಿಷ್ಟು ಅಹಿಂದ ವ್ಯಕ್ತಿಗಳೆಲ್ಲರೂ ಕೂಡ ಸೇರಿಕೊಂಡು, ಅಂದ್ರೆ ಹಾಲು ಮತದ ಸಮುದಾಯ ಇರಬಹುದು, ಮುಸಲ್ಮಾನ್ ಬಾಂಧವರಾಗಿರಬಹುದು, ಸಿದ್ದರಾಮಯ್ಯನವರ ಆಪ್ತರಾಗಿರಬಹುದು, ಸಿದ್ದರಾಮಯ್ಯನವರನ್ನ ಪ್ರೀತಿಸುವಂತ ಸಮಾಜಗಳಾಗಿರಬಹುದು, ಜಾತಿ ಕುಲಗಳಾಗಿರಬಹುದು, ಎಲ್ಲವೂ ಕೂಡ ಒಂದು ರೀತಿ ವಿರೋಧವನ್ನು ವ್ಯಕ್ತಪಡಿಸಿದ್ದು ಸತ್ಯ. ಆದ್ರೆ ಅದರಲ್ಲೂ ಅಹಿಂದ ಮತಗಳು ಹೆಚ್ಚಿನ ಒಂದು ಡಿವೈಡ್ ಆಗುವಂತ ಸಾಧ್ಯತೆಗಳು ಬಹಳಷ್ಟಿದ್ವು. ಈಗ ಸಿದ್ದರಾಮಯ್ಯನವರಿಗೆ ಖುದ್ದು ಕಾಂಗ್ರೆಸ್ ಹೈಕಮಾಂಡೇ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಒಂದು ಮುನ್ಸೂಚನೆಯನ್ನು ಕೊಟ್ಟಿದೆ. ಈಗ ಸಿದ್ದರಾಮಯ್ಯನವರು ಸ್ವತಃ ಈಗ ಅಹಿಂದ ಮತ ಸೆಳೆಯೋದಕ್ಕೆ, ಅವನ್ನ ಇನ್ನಷ್ಟು ಗಟ್ಟಿಯಾಗಿಸೋದಕ್ಕೆ ಸಿದ್ದರಾಮಯ್ಯ ಈಗ ತೊಡೆ ತಟ್ಟಿ ಅಹಿಂದ ನಾಯಕನಾಗಿ ಅಹಿಂದ ಆಗಿರುವಂತಹ ಅಹಿಂದದಲ್ಲೇ ಮೆರೆದು ಬಂದಿರುವಂತಹ ಸಿದ್ದರಾಮಯ್ಯನವರು ಈಗ ಅಹಿಂದ ಮತಗಳನ್ನ ಗಟ್ಟಿಯಾಗಿಸ್ಲಿಕ್ಕೆ ಅಹಿಂದ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇರೋದಂತೂ ಸತ್ಯ ರಾಜ್ಯದಲ್ಲಿ. ಇದು ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಗೊಂದಲ. ಡಿ ಕೆ ಶಿವಕುಮಾರ್ ತನ್ನ ಸಚಿವ ಸಂಪುಟದಲ್ಲಿ ಮುಖ್ಯ ಒಂದೊಂದು 3-4 ಕ್ಷೇತ್ರಗಳನ್ನ ಗೆಲ್ಲಿಸಿಕೊಂಡು ಬರುವಂತಹ ನಾಯಕರಿಗೆ ಸಚಿವ ಸ್ಥಾನ ಕೊಟ್ಟರು. ಅಂದ್ರೆ ನನಗೆ ಇನ್ನಷ್ಟು ಹೆಲ್ಪ್ ಆಗುತ್ತೆ, ಇದು ನಾನು ಮುಖ್ಯಮಂತ್ರಿ ಆಗಲಿಕ್ಕೆ, ನನ್ನ ನೇತೃತ್ವದಲ್ಲಿ ಪಕ್ಷ ಗೆದ್ದಿದ್ದು ಅನ್ನುವಂತಹ ಒಂದು ಹೆಚ್ಚಿನ ಶಕ್ತಿಯನ್ನು ಪಡೆದುಕೊಳ್ಳಕ್ಕೆ ಅಥವಾ ನನ್ನ ಸಾಮರ್ಥ್ಯ ಇದೆ ಅಂತ ತೋರಿಸ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಸಾಕಷ್ಟು ವಿಭಿನ್ನ ರೀತಿಯಲ್ಲಿ ಸಚಿವ ಸ್ಥಾನಗಳನ್ನ ವಿಂಗಡಣೆ ಮಾಡಿದ್ರು. ಒಂದು ಹೆಣ್ಣು ಮಗಳಿಗೆ ಸಚಿವ ಸ್ಥಾನವನ್ನು ಕೊಡದೆ ಆ ರೀತಿ ಕ್ರಿಯೇಟ್ ಮಾಡಿದ್ರು ಡಿ ಕೆ ಶಿವಕುಮಾರ್. ಯಾಕಂದ್ರೆ 28ರಲ್ಲಿ ಡಿ ಕೆ ನೇತೃತ್ವದಲ್ಲೇ ನಡೆಯಲಿದೆ. ಏನಾದ್ರೂ ಡಿ ಕೆ ನೇತೃತ್ವದಲ್ಲಿ 50-60 ಸೀಟ್ಗಳು ಬಂದ್ರೆ, 60-65 ಸೀಟ್ಗಳು ಬಂದ್ರೆ ಡಿ ಕೆ ಶಿವಕುಮಾರ್ ಸಾಮರ್ಥ್ಯ ಏನು ಅಂತ ಕಾಂಗ್ರೆಸ್ನ ಹೈಕಮಾಂಡ್ ತಿಳಿಯುತ್ತೆ. ಆಗ ಡಿ ಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ಒಂದು ರೀತಿ ನಿರ್ಲಕ್ಷಿಸೋಕೆ ಶುರು ಮಾಡುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಷ್ಟು ಸೀಟ್ಗಳು ಬರ್ತಾ ಇಲ್ವಾ, ಇಷ್ಟು ಕಡೆಗಳೇ ಆಗೋಯ್ತಾ ಅಂತ ಹೇಳಿ ಆಗ ಡಿ ಕೆ ಶಿವಕುಮಾರ್ ರಾಜಕೀಯಕ್ಕೆ ಹೊಡೆತ ಬೀಳುತ್ತೆ, ಅವರ ಸಾಮರ್ಥ್ಯಕ್ಕೆ ಹೊಡೆತ ಬೀಳುತ್ತೆ, ಅವರ ಪ್ರೆಸ್ಟೀಜ್ಗೆ ಹೊಡೆತ ಬೀಳುತ್ತೆ, ಅವರ ಶಕ್ತಿಗೆ ಹೊಡೆತ ಬೀಳುತ್ತೆ ಅನ್ನುವಂಥದ್ದನ್ನು ಅರಿತುಕೊಂಡಂತ ಡಿ ಕೆ ಶಿವಕುಮಾರ್ ಮೇನ್ ಅಂದ್ರೆ ಮುಖ್ಯವಾಗಿರುವಂತಹ ಒಂದು 3 ಕ್ಷೇತ್ರಗಳನ್ನಾದರೂ ಗೆಲ್ಲಿಸಿಕೊಂಡು ಬರುವಂತಹ ಶಕ್ತಿ ಇರುವಂತಹ ನಾಯಕರಿಗೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟರು. ಈಗ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕ್ತಾ ಇರೋದಂತೂ ಸತ್ಯ. 28ರಲ್ಲಿ ಮತ್ತೆ ಮುಖ್ಯಮಂತ್ರಿಯಾಗಿ ಅಹಿಂದ ನಾಯಕನಾಗಿ ಬೆಳೆದು ಬಂದಿರುವಂಥದ್ದು, JDS ನಿಂದ ಉಚ್ಚಾಟನೆಯಾಗಿರುವಂತಹ ಸಿದ್ದರಾಮಯ್ಯನವರು 2005ರಲ್ಲಿ ಏನು ಉಚ್ಚಾಟನೆಯಾಗಿದ್ರು ಆ ಒಂದು ವಿಚಾರವನ್ನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನ ಶಕ್ತಿಯನ್ನ ಕುಗ್ಗಿಸೋದಕ್ಕೆ ಶುರು ಮಾಡಿದ್ರು ರಾಜಕೀಯ ವಲಯದಲ್ಲೇ. ಆದರೆ ಡಿ ಕೆ ಶಿವಕುಮಾರ್ ಅವರನ್ನ ಮಣಿಸೋದಕ್ಕೆ ಸಿದ್ದರಾಮಯ್ಯನವರ ಅಹಿಂದ ವರ್ಗದ ಮತಗಳು ಬಹಳಷ್ಟು ಗಟ್ಟಿಯಾಗಿವೆ. ಆ ಮತಗಳನ್ನ ಸೆಳೆಯೋದಕ್ಕೆ ಅಂತಾನೆ ಸಿದ್ದರಾಮಯ್ಯನವರಿಗೆ ಈಗ ಅಹಿಂದ ಮತಗಳ ಗಟ್ಟಿಗೊಳಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿ ಅವರಿಗೆ ಮೆಸೇಜ್ ಅನ್ನ ಪಾಸ್ ಮಾಡದೆ 2028ರಲ್ಲಿ ಮತ್ತೆ ಸಿದ್ದರಾಮಯ್ಯನವರೇ ಕುತ್ಕೊಳ್ತಾರೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಮತ್ತೆ ಚರ್ಚೆ ಆಗ್ತಾ ಇರುವಂಥದ್ದು ಸತ್ಯ. ಯಾಕಂದ್ರೆ ಅವರು ಇನ್ನೂ ಒಂದಿಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತಹ ಎಲ್ಲಾ ಸೌಲಭ್ಯಗಳು ಅವರಲ್ಲಿದೆ ಮತ್ತು ಏಜ್ ಕೂಡ ಇನ್ನು ಇದೆ ಅವರಿಗೆ, ಮತ್ತು ಆ ಏಜ್ ಮೇಲೆ ಅವರು ಮುಂದುವರಿಬಹುದು ಅನ್ನುವಂಥದ್ದು ಕೂಡ ಒಂದು ರೀತಿ ನಿರ್ಣಯ ಆಗ್ತಾ ಇರುವಂಥದ್ದು. ಇದು ಡಿ ಕೆ ಶಿವಕುಮಾರ್ಗೆ ಹೈ ಟೆನ್ಷನ್ ಆಗ್ತಾ ಇದೆ. 1-2 ವರ್ಷ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಆದ್ರು, ಅದಾದ ನಂತರ ಮತ್ತೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೋದಿಲ್ಲ ಅಂತ ಗೊತ್ತಾಯ್ತು. ಆಗ ಮತ್ತೆ ಸಿದ್ದರಾಮಯ್ಯನವರನ್ನೇ ಕರೆಸಿ ಕೂರಿಸಬೇಕಾಗಿರುವಂತಹ ಪರಿಸ್ಥಿತಿ ಬಂತು ಅನ್ನುವಂಥದ್ದು ರಾಜ್ಯದ ಇತಿಹಾಸದ ಪುಟದಲ್ಲಿ ಉಳಿದ್ರೆ ಡಿ ಕೆ ಶಿವಕುಮಾರ್ ಸಾಮರ್ಥ್ಯಕ್ಕೆ ಕೊಂದು ಕೊರತೆ ಬೀಳುತ್ತೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಡಿ ಕೆಗೂ ಕೂಡ ಮನಸ್ತಾಪ ಇರುತ್ತೆ. ಡಿ ಕೆ ಶಿವಕುಮಾರ್ ಯಾವ ರೀತಿ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಇಲ್ಲ ಅಂದ್ರೆ ಏನಾದ್ರೂ 2028ಕ್ಕೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜಕಾರಣ ನಡೆದ್ರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತೇನೆ ಅಂತ ಕೂತ್ಕೊಳ್ತಾರೆ. ಇಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲ್ಲ ಅನ್ನೋದೇ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಗೆ ಸಿದ್ದರಾಮಯ್ಯನವರ ಜೊತೆಗೆ ಜಿದ್ದಾಜಿದ್ದಿ ಬಿದ್ದು ಇವರ ರಾಜೀನಾಮೆಯನ್ನ ಮೇ 28ನೇ ತಾರೀಕು ಪಡೆಕೊಂಡು ಇವರು ಹೇಗೆ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಕೂತ್ಕೊಂಡ್ರೋ ಇದೇ ರೀತಿ ಸಿದ್ದರಾಮಯ್ಯನವರ ಮಗ
ಯತೀಂದ್ರ ಸಿದ್ದರಾಮಯ್ಯ ಕೂಡ ಇದೇ ರೀತಿ ವಾಗ್ದಾಳಿಗೆ ಇಳಿಬಹುದು. ನನಗೂ ಕೂಡ ಮುಖ್ಯಮಂತ್ರಿ ಕೊಡಿ, ಇಲ್ಲ ಅಂದ್ರೆ ನಾನು ಪಕ್ಷ ಬಿಡ್ತೇನೆ, ನನ್ನ ತಂದೆಯ ಒಂದು ಅಹಿಂದ ಮತಗಳು ಕಾಂಗ್ರೆಸ್ ಪಕ್ಷವನ್ನ ಗಟ್ಟಿಯಾಗಿ ಆರಿಸ್ಕೊಂಡು ಬಂದಿದೆ, ನನಗೆ ನೀವು ಮುಖ್ಯಮಂತ್ರಿ ಸ್ಥಾನ ಕೊಡಲ್ಲ ಅಂದ್ರೆ ಹೇಗೆ ಅಂತ ಹೈಕಮಾಂಡ್ ಮುಂದೆ ಕೂರುವಂತಹ ಪರಿಸ್ಥಿತಿಗಳು ಬರುತ್ತೆ. ಸಿದ್ದರಾಮಯ್ಯನವರು ಕೂಡ ಹೋಗಿ ಹೈಕಮಾಂಡ್ಗೆ ಪ್ರೆಷರ್ ಹಾಕುವಂತ ದಿನಮಾನಗಳು ಕೂಡ ಬರುತ್ತೆ. ನನ್ನ ಯತೀಂದ್ರ ಸಿದ್ದರಾಮಯ್ಯನವರಿಗೆ 2 ವರ್ಷ ನೀವು ಮುಖ್ಯಮಂತ್ರಿ ಕೊಡಲೇಬೇಕು ಅನ್ನುವಂಥದ್ದು ಡಿಕೆ ಹಾದಿಯಲ್ಲೇ ಸಿದ್ದರಾಮಯ್ಯನವರು ಕೂಡ ನಡೆಯುವಂತ ಎಲ್ಲಾ ಲಕ್ಷಣಗಳು ಈಗ ಹೊರಬೀಳ್ತಾ ಇರುವಂತದ್ದಂತೂ ಸತ್ಯ. ಒಟ್ಟಿನಲ್ಲಿ ರಾಜಕೀಯ ವಲಯದಲ್ಲಿ ಈಗ 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಒಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು, ಇಲ್ಲ ಅಂದ್ರೆ 2 ವರ್ಷ ಆದ್ರೂ ಯತೀಂದ್ರ ಅಂದ್ರೆ ಮಗ ಯತೀಂದ್ರ ಸಿದ್ದರಾಮಯ್ಯ ಆದ್ರೂ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ರಾಜಕೀಯ ಲೆಕ್ಕಾಚಾರದ ಪ್ಲಾನ್ಗಳು ಮುಂದುವರಿತಾ ಇರುವುದಂತೂ ಸತ್ಯ. ಈಗ ಸಿದ್ದರಾಮಯ್ಯನವರಂತೂ ಕೈ ಕಟ್ಕೊಂಡು ಕೂರುವಂತ ಪರಿಸ್ಥಿತಿಯಲ್ಲಿ ಎಲ್ಲ ರಾಜಕಾರಣದ ಅಖಾಡದಲ್ಲಿ ಇನ್ನೂ ಇಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇನ್ನಷ್ಟು ಅಧಿಕಾರವನ್ನ ಗಿಟ್ಟಿಸಿಕೊಂಡು ಅಥವಾ ಮಗನಿಗೆ ಅಧಿಕಾರ ಗಿಟ್ಟಿಸಿಕೊಡುವಂತ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ದುಡಿಯೋದಕ್ಕೆ ಮುಂದಾಗಿದ್ದಾರೆ. ಇದು ಅವರ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂತಹ ಚರ್ಚೆ. ಇನ್ನಷ್ಟು ಮತ್ತಷ್ಟು ಬಗದಷ್ಟು ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮುಂದೆ ಬಿತ್ತರಿಸ್ತಾ ಇರ್ತೀನಿ. YGM ಸರ್ಕಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಸಿಗೋಣ ಮತ್ತೊಂದು ಮುಂದಿನ ರಾಜಕೀಯ ಸುದ್ದಿಯೊಂದಿಗೆ.